ಡಿ ಕೆ ಅವ್ರದ್ದು ನನ್ನ ಸುಮಾರು 40 ವರ್ಷ ಹಳೆಯ ಸ್ನೇಹ. ಆ ಸ್ನೇಹ ಇವತ್ತು ನಾವು ಉಳಿಸ್ಕೊಂಡು ಬಂದಿದ್ದೀವಿ. ವೈಯಕ್ತಿಕ ರಾಜಕೀಯ ಯಾವತ್ತೂ ಅವ್ರ ನನ್ನ ಜೊತೆಗೆ ಮಾತಾಡಿಲ್ಲ ಅಥವಾ ಇವತ್ತು ನನ್ನ ಜೊತೆಗೆ ಅವ್ರ ರಾಜಕೀಯ ಮಾತಾಡಲಿಲ್ಲ. ರೊಟ್ಟಿ ಊಟ ತಿನ್ಲಿಕ್ಕೆ ಬರ್ತೇನಪ್ಪ ಅಂತಂದ್ರು, ಬರ್ರಿ ಅಂತ ಹೇಳಿದೆ. ರೊಟ್ಟಿ ಊಟ ಉತ್ತರ ಕರ್ನಾಟಕದ ಊಟ ಕೊಡಿಸಿದೆ. ಸಜ್ಜಿ ರೊಟ್ಟಿ, ಮೊನ್ನೆ ಸಂಕ್ರಾಂತಿ ಆಗಿತ್ತು. ಸಂಕ್ರಾಂತಿ ಊರಿನ ನಮ್ಮ ಹೊಳೆ ದಂಡಿ ಬದ್ನೆಕಾಯಿ ತಿನಿಸು, ಚಲೋ ಬದ್ನೆಕಾಯಿ ತಿಂದ. ಅಷ್ಟೇ ಸಾಕು, ಇಬ್ಬರು ಫ್ರೆಂಡಾಗಿ ಉಳಿತೀವಿ ಅಷ್ಟೇ. ತಮ್ಮದೇನಾದರೂ ಕಾಂಗ್ರೆಸ್ಗೆ ಹೋಗೋ ಚಿಂತನೆ ಏನಾದರೂ ಏನಿಲ್ಲ ಸರ್? ಅಲ್ಲ, ನಮ್ಮ ಇದ್ರ ಸಲ ಭಾಳ ಹೇಳಿದೆ ನಾನು. ನೋಡಪ್ಪ, ಈ ವಯಸ್ಸಿದಾಗ 2ನೇ ಮದುವೆ ಬೇಡಾಗ್ಯದ. ನನಗೆ ಇದ್ದದ್ದು ಇದ್ರೊಳಗೆ ಹಿಡಿಯೋದು ಕಷ್ಟ ಆಗ್ಯದ. ಇದ್ದೀನಿ, ಆರಾಮಿದ್ದೀನಿ. ಒಂದು ಸ್ವಲ್ಪ ಪಕ್ಷದಿಂದನೂ ನನಗೆ 2 ಸಲ ಅವ್ರು ರಾಜ್ಯಸಭಾ ಮೆಂಬರು ಮಾಡಿದ್ದಾರೆ. ಆಯಿತು, ಮತ್ತಿನ್ನು ಇದಕ್ಕಿಂತ ಹೆಚ್ಚು ನಮ್ಮ ಪ್ರಧಾನಮಂತ್ರಿಗಳು 75 ವರ್ಷ ನಂತರ ರಿಟೈರ್ ಆಗಬೇಕಂದ್ರು. ರಿಟೈರ್ ಆಗಿದ್ದೀವಿ, ಸಮಾಜ ಸೇವೆ ಮಾಡ್ಕೊತಿದ್ದೀನಿ. ಬೆಳಗಾವಿಯಲ್ಲಿ ಯಾವುದೇ ಐತಿಹಾಸಿಕ ಕಾರ್ಯಕ್ರಮ ಆದರೂ ಕೇಳಿ ಸಂಸ್ಥೆಯಿಂದ ಸಹಕಾರ ಕೊಡ್ತೀವಿ ಸರ್, ಏನು ಹೇಳ್ತಾರೆ ಈ ಫಂಕ್ಷನ್ಗೂ ಸರ್? ಯಾವಾಗಲೂ ನಮ್ಮದೇನು ಪ್ರಶ್ನೆ ಪಕ್ಷಾತೀತವಾಗಿ, ಯಾಕಂದ್ರೆ ನಮ್ಮಲ್ಲೇನು ಪಕ್ಷಾತೀತವಾಗಿ ಜನ ಇದ್ದಾರೆ. ನನ್ನ ಅಧ್ಯಕ್ಷ ಕಾಂಗ್ರೆಸ್ ಇದ್ದಾರೆ, ಒಬ್ಬರು BJP ಅವರಿದ್ದಾರೆ, ಮತ್ತೊಬ್ಬ ಇದರ ಯಾರು ನಮ್ಮ ಯಡಿಯೂರಪ್ಪನ ಪಾರ್ಟಿ ಅವರಿದ್ದರು, KJP. ಏನು ಅದಕ್ಕೇನು ಸಂಬಂಧ ಇಲ್ಲ. ಪಕ್ಷ ರಾಜಕಾರಣ ಕೇಲಿ ಕಂಪೌಂಡ್ ಹೊರಗೆ. ತಾವೇನಾದರೂ ಗಾಂಧಿ ಸಮಾವೇಶದಲ್ಲಿ ಪಾಲ್ಗೊಳ್ತೀರಾ ಸರ್? ತಮ್ಮ ತಂದೆಯವರು ಕೂಡ ಗಾಂಧಿಯವ್ರ ಜೊತೆ ಹೋರಾಟ ಮಾಡಿಲ್ಲ. ನಾನು ಗಾಂಧಿ ಸ್ಮಾರಕಕ್ಕೆ ಹೋಗಿ ಬರ್ತೀನಿ ಸಾಕಷ್ಟೇ, ಸಮಾವೇಶಕ್ಕೆ ಅನ್ನಲ್ಲ. ಅದು ಇರೋದು ಅದು ಬಂಡಾಯ ಸಲುವಾಗಿ. ಏನು ಅದನ್ನು ತಲೆ ಕೆಡಿಸು. ಪಕ್ಷ ದೊಡ್ಡದಿಷ್ಟ ಆದಮೇಲೆ ಹೆಚ್ಚು ಬಂಡಾಯ ಹೆಚ್ಚಾಗ್ತದೆ. ಸಾಕಷ್ಟು ಒತ್ತಾಯ ಕೇಳಿ ಬರ್ತಿರುವಂಥದ್ದು ಕೂಡ ಯತ್ನಾಳ್ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಒತ್ತಾಯ ಮಾಡ್ತಾರೆ. ಅಲ್ಲ, ಅದು ಕೇಳೋದು, ಅದು ಯಾಕೆ ಕೇಳ್ತದೆ ನನಗೆ ಗೊತ್ತಿಲ್ಲ. ಏನು ಕಾರಣ ಬೇಕಲ್ಲ. ಏನೋ ಯುವಕದನು ಇನ್ನೂ ಎಲಿಜಿಬಲ್ ಇಲ್ಲ ಅಂತ ಅದು ಒಂದೇ ಕಾರಣ ಅಂತಲ್ಲ. ಮೇಲಿನ ಹೈಕಮಾಂಡ್ದವ್ರು ವಿಚಾರ ಮಾಡಿರ್ಬೇಕಲ್ಲ. ಅವ್ನ ವಯಸ್ಸು ನೋಡಿ, ಅವ್ನು ಇದು ನೋಡಿ ವಿಚಾರ ಮಾಡಿರಿ, ಅವ್ರು ಮಾಡ್ತಾರೆ ಡಿಸಿಷನ್. ಹಿರಿಯ ನಾಯಕರಾಗಿ ತಮ್ಮದು ಯಾವ ತಕರಾರಿಲ್ಲ ಸರ್ ವಿಜೇಂದ್ರ? ಅಲ್ಲ, ನಮ್ಗೆ ಅಧ್ಯಕ್ಷರು ಯಾರಾದ್ರೂ ಪಾರ್ಟಿ ಕಟ್ಟೋರು ಬೇಕು, ಕಟ್ಟಲಿ. ಅವ್ರು ಕಟ್ಟೋದಕ್ಕೆ ಕೊಟ್ಟಿದ್ದಾರೆ ಹೊಸವಾಗಿ, ಅವರಿಗೆ ನೋಡ್ತಾರೆ ಮತ್ತು ಇನ್ನೊಂದು ವರ್ಷ ಅವ್ನಿಗೆ ಟೈಮ್ ಕೊಡ್ತಾರೆ. ಚಲೋ ಮಾಡಿದ್ರೆ ಮತ್ತು ಮಾಡ್ಬೋದು. ಅವ್ನು ಈಗ ಬಣ್ಣ ಬಡದಾಟ ಮಾಡೋರಿಗೆ ಏನು ಸಲಹೆ ಕೊಡ್ತೀರಿ ಸರ್? ಅಲ್ಲ, ಈಗ ಅವರೆಲ್ಲರೂ ಏನಿದ್ರು ಒಳಗೆ ಕೂತು ಮಾತಾಡಿ ಬಗೆಹರಿಸ್ಬೇಕು. ಈ ಪ್ರೆಸ್ ಬಂದು ಹೊರಗೆ ಬಂದು ಪಕ್ಷದ ಒಂದು ಹೆಸರು ಇಷ್ಟರ ಮಟ್ಟಿಗೆ ಸರಿ ಮಾಡೋದು ಸರಿಯಲ್ಲ. ಯಾಕಂದ್ರೆ ಪುಣ್ಯವಂತರು ಕರ್ನಾಟಕದಾಗ ಹಿರಿಯರು, ಅವ್ರ ತಂದೆಯವ್ರಿಗೆ ಯಡಿಯೂರಪ್ಪನ ಏನಾದ್ರೂ ಪಕ್ಷ ಕಟ್ಟಿದವರು ಅವರು. ಅಂಥವ್ರಿಗೆ ಅಟ್ಲೀಸ್ಟ್ ಹೋಗಿ ಮಾನ ಕೊಟ್ಟು ಏನಿದ್ದು ಮುಗಿಸ್ಕೊಳ್ಳೋಕೆ ಚಲೋ ಅಂತ ನನ್ನ ಅಭಿಪ್ರಾಯ. ಡಿ ಕೆ ಅವ್ರದ್ದು ನನ್ನ ಸುಮಾರು 40 ವರ್ಷ ಹಳೆಯ ಸ್ನೇಹ. ಆ ಸ್ನೇಹ ಇವತ್ತು ನಾವು ಉಳಿಸ್ಕೊಂಡು ಬಂದಿದ್ದೀವಿ. ವೈಯಕ್ತಿಕ ರಾಜಕೀಯ ಯಾವತ್ತೂ ಅವ್ರ ನನ್ನ ಜೊತೆಗೆ ಮಾತಾಡಿಲ್ಲ ಅಥವಾ ಇವತ್ತು ನನ್ನ ಜೊತೆಗೆ ಅವ್ರ ರಾಜಕೀಯ ಮಾತಾಡಲಿಲ್ಲ. ರೊಟ್ಟಿ ಊಟ ತಿನ್ಲಿಕ್ಕೆ ಬರ್ತೇನಪ್ಪ ಅಂತಂದ್ರು, ಬರ್ರಿ ಅಂತ ಹೇಳಿದೆ. ರೊಟ್ಟಿ ಊಟ ಉತ್ತರ ಕರ್ನಾಟಕದ ಊಟ ಕೊಡಿಸಿದೆ. ಸಜ್ಜಿ ರೊಟ್ಟಿ, ಮೊನ್ನೆ ಸಂಕ್ರಾಂತಿ ಆಗಿತ್ತು. ಸಂಕ್ರಾಂತಿ ಊರಿನ ನಮ್ಮ ಹೊಳೆ ದಂಡಿ ಬದ್ನೆಕಾಯಿ ತಿನಿಸು, ಚಲೋ ಬದ್ನೆಕಾಯಿ ತಿಂದ. ಅಷ್ಟೇ ಸಾಕು, ಇಬ್ಬರು ಫ್ರೆಂಡಾಗಿ ಉಳಿತೀವಿ ಅಷ್ಟೇ. ತಮ್ಮದೇನಾದರೂ ಕಾಂಗ್ರೆಸ್ಗೆ ಹೋಗೋ ಚಿಂತನೆ ಏನಾದರೂ ಏನಿಲ್ಲ ಸರ್? ಅಲ್ಲ, ನಮ್ಮ ಇದ್ರ ಸಲ ಭಾಳ ಹೇಳಿದೆ ನಾನು. ನೋಡಪ್ಪ, ಈ ವಯಸ್ಸಿದಾಗ 2ನೇ ಮದುವೆ ಬೇಡಾಗ್ಯದ. ನನಗೆ ಇದ್ದದ್ದು ಇದ್ರೊಳಗೆ ಹಿಡಿಯೋದು ಕಷ್ಟ ಆಗ್ಯದ. ಇದ್ದೀನಿ, ಆರಾಮಿದ್ದೀನಿ. ಒಂದು ಸ್ವಲ್ಪ ಪಕ್ಷದಿಂದನೂ ನನಗೆ 2 ಸಲ ಅವ್ರು ರಾಜ್ಯಸಭಾ ಮೆಂಬರು ಮಾಡಿದ್ದಾರೆ. ಆಯಿತು, ಮತ್ತಿನ್ನು ಇದಕ್ಕಿಂತ ಹೆಚ್ಚು ನಮ್ಮ ಪ್ರಧಾನಮಂತ್ರಿಗಳು 75 ವರ್ಷ ನಂತರ ರಿಟೈರ್ ಆಗಬೇಕಂದ್ರು. ರಿಟೈರ್ ಆಗಿದ್ದೀವಿ, ಸಮಾಜ ಸೇವೆ ಮಾಡ್ಕೊತಿದ್ದೀನಿ. ಬೆಳಗಾವಿಯಲ್ಲಿ ಯಾವುದೇ ಐತಿಹಾಸಿಕ ಕಾರ್ಯಕ್ರಮ ಆದರೂ ಕೇಳಿ ಸಂಸ್ಥೆಯಿಂದ ಸಹಕಾರ ಕೊಡ್ತೀವಿ ಸರ್, ಏನು ಹೇಳ್ತಾರೆ ಈ ಫಂಕ್ಷನ್ಗೂ ಸರ್? ಯಾವಾಗಲೂ ನಮ್ಮದೇನು ಪ್ರಶ್ನೆ ಪಕ್ಷಾತೀತವಾಗಿ, ಯಾಕಂದ್ರೆ ನಮ್ಮಲ್ಲೇನು ಪಕ್ಷಾತೀತವಾಗಿ ಜನ ಇದ್ದಾರೆ. ನನ್ನ ಅಧ್ಯಕ್ಷ ಕಾಂಗ್ರೆಸ್ ಇದ್ದಾರೆ, ಒಬ್ಬರು BJP ಅವರಿದ್ದಾರೆ, ಮತ್ತೊಬ್ಬ ಇದರ ಯಾರು ನಮ್ಮ ಯಡಿಯೂರಪ್ಪನ ಪಾರ್ಟಿ ಅವರಿದ್ದರು, KJP. ಏನು ಅದಕ್ಕೇನು ಸಂಬಂಧ ಇಲ್ಲ. ಪಕ್ಷ ರಾಜಕಾರಣ
ಕೇಲಿ ಕಂಪೌಂಡ್ ಹೊರಗೆ. ತಾವೇನಾದರೂ ಗಾಂಧಿ ಸಮಾವೇಶದಲ್ಲಿ ಪಾಲ್ಗೊಳ್ತೀರಾ ಸರ್? ನನಗೆ ಯಾಕಂದ್ರೆ ತಮ್ಮ ತಂದೆಯವರು ಕೂಡ ಗಾಂಧಿಯವ್ರ ಜೊತೆಗೆ ಹೋರಾಟ ಮಾಡಿದ್ರು. ನಾನು ಗಾಂಧಿ ಸ್ಮಾರಕಕ್ಕೆ ಹೋಗಿ ಬರ್ತೀನಿ ಸಾಕಷ್ಟೇ, ಸಮಾವೇಶಕ್ಕೆ ಅನ್ನಲ್ಲ. ಅದು ಬಣ್ಣ ಬಡಿದಾಟ ಬಗ್ಗೆ ಏನು ಹೇಳ್ತೀರಿ ಸರ್? ಇರೋದು ಅದು ಬಂಡಾಯ ಸಲುವಾಗಿ ಏನು ಅದನ್ನು ತಲೆ ಕೆಡಿಸು ಪಕ್ಷ ದೊಡ್ಡದಿಷ್ಟ ಆದಮೇಲೆ ಹೆಚ್ಚು ಬಂಡಾಯ ಹೆಚ್ಚಾಗ್ತದೆ. ಸಾಕಷ್ಟು ಒತ್ತಾಯ ಕೇಳಿ ಬರ್ತಿರುವಂಥದ್ದು, ಅದನ್ನು ಕೂಡ ಯತ್ನಾಳ್ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಒತ್ತಾಯ ಮಾಡ್ತಾರೆ. ಅಲ್ಲ, ಅದು ಕೇಳೋದು ಅದು ಯಾಕೆ ಕೇಳ್ತದೆ ನನಗೆ ಗೊತ್ತಿಲ್ಲ. ಏನು ಕಾರಣ ಬೇಕಲ್ಲ, ಏನೋ ಯುವಕದನು ಇನ್ನೂ ಎಲಿಜಿಬಲ್ ಇಲ್ಲ ಅಂತ ಅದು ಒಂದೇ ಕಾರಣ ಅಂತಲ್ಲ. ಮೇಲಿನ ಹೈಕಮಾಂಡ್ದವ್ರು ವಿಚಾರ ಮಾಡಿರ್ಬೇಕಲ್ಲ, ಅವ್ನ ವಯಸ್ಸು ನೋಡಿ, ಅವ್ನು ಇದು ನೋಡಿ ವಿಚಾರ ಮಾಡಿರ್ಬೇಕು. ಅವ್ರು ಮಾಡ್ತಾರೆ ಡಿಸಿಷನ್. ಹಿರಿಯ ನಾಯಕರಾಗಿ ತಮ್ಮದು ಯಾವ ತಕರಾರಿಲ್ಲ ಸರ್ ವಿಜೇಂದ್ರ ಬಗ್ಗೆ? ಅಲ್ಲ, ನಮ್ಗೆ ಅಧ್ಯಕ್ಷರು ಯಾರಾದ್ರೂ ಪಾರ್ಟಿ ಕಟ್ಟೋರು ಬೇಕು, ಕಟ್ಟಲಿ. ಅವ್ರು ಕಟ್ಟೋದಕ್ಕೆ ಕೊಟ್ಟಿದ್ದಾರೆ ಹೊಸವಾಗಿ, ಅವರಿಗೆ ನೋಡ್ತಾರೆ ಮತ್ತು ಇನ್ನೊಂದು ವರ್ಷ ಅವ್ನಿಗೆ ಟೈಮ್ ಕೊಡ್ತಾರೆ. ಚಲೋ ಮಾಡಿದ್ರೆ ಮತ್ತು ಮಾಡ್ಬೋದು ಅವ್ರು. ಈಗ ಬಣ್ಣ ಬಡಿದಾಟ ಮಾಡೋರಿಗೆ ಏನು ಸಲಹೆ ಕೊಡ್ತೀರಿ ಸರ್? ಅಲ್ಲ, ಈಗ ಅವರೆಲ್ಲರೂ ಏನಿದ್ರು ಒಳಗೆ ಕೂತ್ ಮಾತಾಡಿ ಬಗೆಹರಿಸ್ಬೇಕು. ಈ ಪ್ರೆಸ್ ಬಂದು ಹೊರಗೆ ಬಂದು ಪಕ್ಷದ ಒಂದು ಹೆಸರು ಇಷ್ಟರ ಮಟ್ಟಿಗೆ ಸರಿ ಮಾಡೋದು ಸರಿಯಲ್ಲ. ಯಾಕಂದ್ರೆ ಪುಣ್ಯವಂತರು ಕರ್ನಾಟಕದಾಗ ಹಿರಿಯರು, ಅವ್ರ ತಂದೆಯವರು ಯಡಿಯೂರಪ್ಪನ ಏನಾದ್ರೂ ಪಕ್ಷ ಕಟ್ಟಿದವರು ಅವರು. ಅಂಥವ್ರಿಗೆ ಅಟ್ಲೀಸ್ಟ್ ಹೋಗಿ ಮಾನ ಅದ ಕೊಟ್ಟು ಏನಿದು ಮುಗಿಸ್ಕೊಳ್ಳೋಕೆ ಚಲೋ ಅಂತ ನನ್ನ ಅಭಿಪ್ರಾಯ. ಡಿ ಕೆ ಅವ್ರದ್ದು ನನ್ನ ಸುಮಾರು 40 ವರ್ಷ ಹಳೆಯ ಸ್ನೇಹ. ಆ ಸ್ನೇಹ ಇವತ್ತು ನಾವು ಉಳಿಸ್ಕೊಂಡು ಬಂದಿದ್ದೀವಿ. ವೈಯಕ್ತಿಕ ರಾಜಕೀಯ ಯಾವತ್ತೂ ಅವ್ರ ನನ್ನ ಜೊತೆಗೆ ಮಾತಾಡಿಲ್ಲ, ಅಥವಾ ಇವತ್ತು ನನ್ನ ಜೊತೆಗೆ ಅವ್ರ ರಾಜಕೀಯ ಮಾತಾಡಲಿಲ್ಲ. ರೊಟ್ಟಿ ಊಟ ತಿನ್ಲಿಕ್ಕೆ ಬರ್ತೇನಪ್ಪ ಅಂತಂದ್ರು, ಬರ್ರಿ ಅಂತ ಹೇಳಿದೆ. ರೊಟ್ಟಿ ಊಟ, ಉತ್ತರ ಕರ್ನಾಟಕದ ಊಟ ಕೊಡಿಸಿದೆ. ಸಜ್ಜಿ ರೊಟ್ಟಿ. ಮೊನ್ನೆ ಸಂಕ್ರಾಂತಿ ಆಗಿತ್ತು. ಸಂಕ್ರಾಂತಿ ಊರಿನ ನಮ್ಮ ಹೊಳೆ ದಂಡೆ ಬದ್ನೆಕಾಯಿ ತಿನಿಸು, ಚಲೋ ಬದ್ನೆಕಾಯಿ ತಿಂದ. ಅಷ್ಟೇ ಸಾಕು. ಇಬ್ಬರು ಫ್ರೆಂಡಾಗಿ ಉಳಿತೀವಿ ಅಷ್ಟೇ. ತಮ್ಮದೇನಾದರೂ ಕಾಂಗ್ರೆಸ್ಗೆ ಹೋಗೋ ಚಿಂತನೆ ಏನಾದರೂ ಏನಿಲ್ಲ ಸರ್? ಅಲ್ಲ, ನಮ್ಮ ಇದ್ರ ಸಲ ಭಾಳ ಹೇಳಿದೆ ನಾನು. ನೋಡಪ್ಪ, ಈ ವಯಸ್ಸದಾಗ 2ನೇ ಮದುವೆ ಬೇಡಾಗ್ಯದ. ನನಗೆ ಇದ್ದದ್ದು ಇದ್ರೊಳಗೆ ಹಿಡಿಯೋದು ಕಷ್ಟ ಆಗ್ಯದ. ಇದ್ದೀನಿ, ಆರಾಮಿದ್ದೀನಿ. ಒಂದು ಸ್ವಲ್ಪ ಪಕ್ಷದಿಂದನೂ ನನಗೆ 2 ಸಲ ಅವ್ರು ರಾಜ್ಯಸಭಾ ಮೆಂಬರು ಮಾಡಿದ್ದಾರೆ. ಆಯಿತು, ಮತ್ತು ಇನ್ನು ಇದಕ್ಕಿಂತ ಹೆಚ್ಚು ನಮ್ಮ ಪ್ರಧಾನಮಂತ್ರಿಗಳು 75 ವರ್ಷ ನಂತರ ರಿಟೈರ್ ಆಗಬೇಕಂದ್ರು. ರಿಟೈರ್ ಆಗಿದ್ದೀವಿ, ಸಮಾಜ ಸೇವೆ ಮಾಡ್ಕೊತಿದ್ದೀನಿ. ಬೆಳಗಾವಿಯಲ್ಲಿ ಯಾವುದೇ ಐತಿಹಾಸಿಕ ಕಾರ್ಯಕ್ರಮ ಆದರೂ ಕೇಲಿ ಸಂಸ್ಥೆಯಿಂದ ಸಹಕಾರ ಕೊಡ್ತೀವಿ ಸರ್, ಏನು ಹೇಳ್ತೀರಿ ಅಂತ? ಈಗ ಈ ಫಂಕ್ಷನ್ಗೂ ಸರ್ ಯಾವಾಗಲೂ ನಮ್ಮದೇನು ಪ್ರಶ್ನೆ ಪಕ್ಷಾತೀತವಾಗಿ, ಯಾಕಂದ್ರೆ ನಮ್ಮಲ್ಲೇನು ಪಕ್ಷಾತೀತವಾಗಿ ಜನ ಇದ್ದಾರೆ. ನನ್ನ ಅಧ್ಯಕ್ಷ ಕಾಂಗ್ರೆಸ್ ಇದ್ದಾರೆ, ಒಬ್ಬರು BJP ಅವರಿದ್ದಾರೆ, ಮತ್ತೊಬ್ಬ ಇದರ ಯಾರು ನಮ್ಮ ಯಡಿಯೂರಪ್ಪನ ಪಾರ್ಟಿ ಅವರಿದ್ದರು, KJP. ಏನು ಅದಕ್ಕೇನು ಸಂಬಂಧ ಇಲ್ಲ. ಪಕ್ಷ ರಾಜಕಾರಣ ಕೇಲಿ ಕಂಪೌಂಡ್ ಹೊರಗೆ. ತಾವೇನಾದರೂ ಗಾಂಧಿ ಸಮಾವೇಶದಲ್ಲಿ ಪಾಲ್ಗೊಳ್ತೀರಾ ಸರ್? ನನಗೆ ಯಾಕಂದ್ರೆ ತಮ್ಮ ತಂದೆಯವರು ಕೂಡ ಗಾಂಧಿಯವ್ರ ಜೊತೆಗೆ ಹೋರಾಟ ಮಾಡಿದ್ರು. ನಾನು ಗಾಂಧಿ ಸ್ಮಾರಕಕ್ಕೆ ಹೋಗಿ ಬರ್ತೀನಿ ಸಾಕಷ್ಟೇ, ಸಮಾವೇಶಕ್ಕೆ ಅನ್ನಲ್ಲ. ಅದು ಬಣ್ಣ ಬಡಿದಾಟ ಬಗ್ಗೆ ಏನು ಹೇಳ್ತೀರಿ ಸರ್? ಇರೋದು ಅದು ಬಂಡಾಯ ಸಲುವಾಗಿ ಏನು ಅದನ್ನು ತಲೆ ಕೆಡಿಸು ಪಕ್ಷ ದೊಡ್ಡದಿಷ್ಟ ಆದಮೇಲೆ ಹೆಚ್ಚು ಬಂಡಾಯ ಹೆಚ್ಚಾಗ್ತದೆ. ಸಾಕಷ್ಟು ಒತ್ತಾಯ ಕೇಳಿ ಬರ್ತಿರುವಂಥದ್ದು, ಅದನ್ನು ಕೂಡ ಯತ್ನಾಳ್ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಒತ್ತಾಯ ಮಾಡ್ತಾರೆ. ಅಲ್ಲ, ಅದು ಕೇಳೋದು ಅದು ಯಾಕೆ ಕೇಳ್ತದೆ ನನಗೆ ಗೊತ್ತಿಲ್ಲ. ಏನು ಕಾರಣ ಬೇಕಲ್ಲ, ಏನೋ ಯುವಕದನು ಇನ್ನೂ ಎಲಿಜಿಬಲ್ ಇಲ್ಲ ಅಂತ ಅದು ಒಂದೇ ಕಾರಣ ಅಂತಲ್ಲ. ಮೇಲಿನ ಹೈಕಮಾಂಡ್ದವ್ರು ವಿಚಾರ ಮಾಡಿರ್ಬೇಕಲ್ಲ, ಅವ್ನ ವಯಸ್ಸು ನೋಡಿ, ಅವ್ನು ಇದು ನೋಡಿ ವಿಚಾರ ಮಾಡಿರ್ಬೇಕು. ಅವ್ರು ಮಾಡ್ತಾರೆ ಡಿಸಿಷನ್. ಹಿರಿಯ ನಾಯಕರಾಗಿ ತಮ್ಮದು ಯಾವ ತಕರಾರಿಲ್ಲ ಸರ್ ವಿಜೇಂದ್ರ ಬಗ್ಗೆ? ಅಲ್ಲ, ನಮ್ಗೆ ಅಧ್ಯಕ್ಷರು ಯಾರಾದ್ರೂ ಪಾರ್ಟಿ ಕಟ್ಟೋರು ಬೇಕು, ಕಟ್ಟಲಿ. ಅವ್ರು ಕಟ್ಟೋದಕ್ಕೆ ಕೊಟ್ಟಿದ್ದಾರೆ ಹೊಸವಾಗಿ, ಅವರಿಗೆ ನೋಡ್ತಾರೆ ಮತ್ತು ಇನ್ನೊಂದು ವರ್ಷ ಅವ್ನಿಗೆ ಟೈಮ್ ಕೊಡ್ತಾರೆ. ಚಲೋ ಮಾಡಿದ್ರೆ ಮತ್ತು ಮಾಡ್ಬೋದು ಅವ್ರು. ಈಗ ಬಣ್ಣ ಬಡಿದಾಟ ಮಾಡೋರಿಗೆ ಏನು ಸಲಹೆ ಕೊಡ್ತೀರಿ ಸರ್? ಅಲ್ಲ, ಈಗ ಅವರೆಲ್ಲರೂ ಏನಿದ್ರು ಒಳಗೆ ಕೂತ್ ಮಾತಾಡಿ ಬಗೆಹರಿಸ್ಬೇಕು. ಈ ಪ್ರೆಸ್ ಬಂದು ಹೊರಗೆ ಬಂದು ಪಕ್ಷದ ಒಂದು ಹೆಸರು ಇಷ್ಟರ ಮಟ್ಟಿಗೆ ಸರಿ ಮಾಡೋದು ಸರಿಯಲ್ಲ. ಯಾಕಂದ್ರೆ ಪುಣ್ಯವಂತರು ಕರ್ನಾಟಕದಾಗ ಹಿರಿಯರು, ಅವ್ರ ತಂದೆಯವರು ಯಡಿಯೂರಪ್ಪನ ಏನಾದ್ರೂ ಪಕ್ಷ ಕಟ್ಟಿದವರು ಅವರು. ಅಂಥವ್ರಿಗೆ ಅಟ್ಲೀಸ್ಟ್ ಹೋಗಿ ಮಾನ ಅದ ಕೊಟ್ಟು ಏನಿದು ಮುಗಿಸ್ಕೊಳ್ಳೋಕೆ ಚಲೋ ಅಂತ ನನ್ನ ಅಭಿಪ್ರಾಯ.